ವೀರ್ಯಾಣು ಮತ್ತು ಅಂಡಾಣುವಿನ ಮಿಲನ ಆದಾಗ ಒಂದು ಯುಗ್ಮ ಅಥವಾ ಝೈಗೋಟ್ ಅಥವಾ ಭ್ರೂಣ ಅಂತ ಕರಿತೀವಿ. ಅದು ಆ ಪ್ರೊಸೆಸ್ ಎಲ್ರಿಗೂ ಗೊತ್ತಿರುವಂಥದ್ದು. ಆದರೆ ಅದು ಗಂಡು ಮತ್ತು ಹೆಣ್ಣು ಆಗುವಂತಹ ಒಂದು ಪ್ರೊಸೆಸ್ ಇದೆಯಲ್ಲ, ಆ ಒಂದು ನಿರ್ಧಾರ ಕೈಗೊಳ್ಳೋದಿದೆಯಲ್ಲ, ನೇಚರ್ ನಿರ್ಧಾರ ಕೈಗೊಳ್ಬೇಕಲ್ವಾ. ಅಂದರೆ ಅದು ಹೇಗಾಗುತ್ತೆ ಅನ್ನೋದು ಒಂದು ಪ್ರಶ್ನೆ. ಚೆನ್ನಾಗಿ ನ್ಯೂಟ್ರಿಟಿವ್ ಫುಡ್ ಕೊಟ್ಬಿಟ್ರೆ ಅದು ಗಂಡು ಮಗ ಆಗಿ ಹುಟ್ಟುಬಿಡುತ್ತೆ, ಆಹಾರದಲ್ಲಿ ಅಪೌಷ್ಟಿಕತೆ ಇದ್ದರೆ ಹೆಣ್ಣು ಮಗುವಾಗಿ ಹುಟ್ಟುಬಿಡುತ್ತೆ ಅಂತೆಲ್ಲ ಅಂದ್ಕೊಂಡಿದ್ರು. ಅಂದರೆ ಗಂಡು ಹೆಣ್ಣು ಆಗಕ್ಕೆ ಮುಖ್ಯವಾಗಿ ಹೆಣ್ಣೇ ಕಾರಣ. ಅಂದರೆ ಡಿಸೈಡ್ ಮಾಡೋದು. ಹೆಣ್ಣುಗಳು ತುಂಬಾ ಹುಡ್ತಾ ಇದ್ರೆ ಇನ್ನೊಂದು ಗಂಡ ಇನ್ನೊಂದು ಮದುವೆ ಮಾಡ್ಕೋತಾ. ಹೌದು. ಆ ಭ್ರೂಣ ಅಂತ ನಾವು ಏನು ಹೇಳ್ತೀವಿ, 1.5 ತಿಂಗಳಿನಲ್ಲಿ ಅಲ್ಲಿವರೆಗೂ ಅದರ ಒಂದು ಲಿಂಗ ನಿರ್ಧಾರ ಆಗಿರೋದಿಲ್ಲ. ಮೀಸೆ ಮೂಡಿ ಬಂದರೆ ಗಂಡೆಂಬರು, ಮೊಲೆ ಮೂಡಿ ಬಂದರೆ ಹೆಣ್ಣೆಂಬರು, ನಡುವೆ ಸುಳಿವಾತ್ಮ ಗಂಡು ಅಲ್ಲ ಹೆಣ್ಣು ಅಲ್ಲ ಅಂತ. ಈಗ ಒಂದು 30 ಮಿಲಿಯನ್ ವೀರ್ಯಾಣುಗಳು ಇದ್ದರೆ ಅದರಲ್ಲಿ ಒಂದು 50% ಎಕ್ಸ್ ವರ್ಣತಂತುವನ್ನು ಹೊಂದಿರುವ ವೀರ್ಯಾಣು ಇರುತ್ತೆ, ಮಿಕ್ಕ 50% ವೈ ಕ್ರೋಮೋಸೋಮ್ ಅನ್ನು ಹೊಂದಿರುವಂಥ ವೀರ್ಯಾಣುಗಳು ಇರುತ್ತೆ. ಹಾಗಾಗಿ ಪುರುಷನೇ ಗಂಡು ಹೆಣ್ಣಾಗಕ್ಕೆ ಕಾರಣ. ಅಂದರೆ ಭ್ರೂಣ ಆ್ಯಕ್ಚುಲಿ ಹೆಂಗಸಿಗೆ ರೆಡಿ ಆಗಿದೆ. ಹೆಂಗಸು ಗಂಡಸು ಎರಡೂ ಇದೆ. ಆದ್ರೆ ಗಂಡಸ ಆಗ್ಬೇಕಾದ್ರೆ ಅದಕ್ಕೆ ಇನ್ಸ್ಟ್ರಕ್ಷನ್ ಬೇಕು. ಏನು ಇನ್ಸ್ಟ್ರಕ್ಷನ್ ಬರಲಿಲ್ಲ ಅಂದ್ರೆ ಅದು ಹೆಣ್ಣಾಗೋದು. ಹೌದು. ಓಕೆ. ಬಹಳ ವಿಚಿತ್ರವಾಗಿ. ಹೌದು. ಬಹಳ ವಿಚಿತ್ರ ಮತ್ತು ಬಹಳ ವಿಶೇಷ. ಅದಕ್ಕೆ ನಾನು ಹೇಳೋದು, ದೇಹ ಬ್ರಹ್ಮಾಂಡ, ಇದಕ್ಕಿನ್ನ ಆಶ್ಚರ್ಯ ಇನ್ನು ಯಾವುದೂ ಇಲ್ಲ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಮಾಲಿನಿ ಎಸ್ ಉತ್ತೂರ್ ಅವರು, ಚೇರ್ಪರ್ಸನ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಆ್ಯಂಡ್ ಜೆನೋಮಿಕ್ಸ್, ಯೂನಿವರ್ಸಿಟಿ ಆಫ್ ಮೈಸೂರು. ನಾನು ಅವ್ರ ಜೊತೆಗೆ ಇವತ್ತು ಕೇಳಬೇಕು ಅಂದ್ಕೊಂಡಿರೋ ವಿಚಾರ ಏನಂದರೆ, ಈಗ ನಾವು ಒಂದು ವಚನ ಇದೆ, ಇತ್ತೀಚೆಗೆ ಅದನ್ನು ಯಾರೋ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡಿದರು ಕೂಡ. ಮೀಸೆ ಮೂಡಿ ಬಂದರೆ ಗಂಡೆಂಬರು, ಮೊಲೆ ಮೂಡಿ ಬಂದರೆ ಹೆಣ್ಣೆಂಬರು, ನಡುವೆ ಸುಳಿವಾತ್ಮ ಗಂಡು ಅಲ್ಲ ಹೆಣ್ಣು ಅಲ್ಲ ಅಂತ. ಅಂದರೆ ಬೇಸಿಕಲಿ ಒಂದು ಭ್ರೂಣ ಗಂಡು ಅಲ್ಲ ಹೆಣ್ಣು ಅಲ್ಲ ಅಂತ ನಮಗೆ ಗೊತ್ತಿದೆ. ಹೌದು. ಓಕೆ, ಆ ವಚನದಲ್ಲಿ ಬಂದಿದೆ. ಆದರೆ ಅದು ಗಂಡು ಅಥವಾ ಹೆಣ್ಣು ಆಗಿ ಅದು ಹುಟ್ಟಬೇಕಾದ್ರೆ ಗಂಡು ಅಥವಾ ಹೆಣ್ಣಾಗಿ ಹುಟ್ಟುತ್ತದು ಅಲ್ಲ. ಹೌದು. ಸೊ ಒಂದು ವೀರ್ಯಾಣು ಮತ್ತು ಅಂಡಾಣುವಿನ ಮಿಲನ ಆದಾಗ ಒಂದು ಯುಗ್ಮ ಅಥವಾ ಝೈಗೋಟ್ ಅಥವಾ ಭ್ರೂಣ ಅಂತ ಕರಿತೀವಿ. ಅದು ಆ ಪ್ರೊಸೆಸ್ ಎಲ್ರಿಗೂ ಗೊತ್ತಿರುವಂಥದ್ದು. ಆದರೆ ಅದು ಗಂಡು ಮತ್ತು ಹೆಣ್ಣು ಆಗುವಂತಹ ಒಂದು ಪ್ರೊಸೆಸ್ ಇದೆಯಲ್ಲ, ಆ ಒಂದು ನಿರ್ಧಾರ ಕೈಗೊಳ್ಳೋದಿದೆಯಲ್ಲ, ನೇಚರ್ ನಿರ್ಧಾರ ಕೈಗೊಳ್ಬೇಕಲ್ವಾ. ಅಂದರೆ ಅದು ಹೇಗಾಗುತ್ತೆ ಅನ್ನೋದು ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ ಏನಂದರೆ, ನಾನು ಗಂಡು, ಮೇಡಮ್ ಹೆಣ್ಣು, ನೋಡುವಂಥವ್ರು ಗಂಡು ಹೆಣ್ಣು ಎಲ್ಲರೂ ಇದ್ದೀರಿ. ಅದರ ಜೊತೆಗೆ ಗಂಡು ಅಲ್ಲದ ಹೆಣ್ಣು ಅಲ್ಲದ ವ್ಯಕ್ತಿಗಳು ಕೂಡ ನಮ್ಮ ಸಮಾಜದಲ್ಲಿದ್ದಾರೆ. ಹೌದು. ಗಂಡು ಆಗಿರುವ ಹೆಣ್ಣು ಆಗಿರುವ ವ್ಯಕ್ತಿಗಳು ಕೂಡ ಸಮಾಜದಲ್ಲಿದ್ದಾರೆ. ಗಂಡಿನ ಅಂಶಗಳು ಜಾಸ್ತಿ ಇರುವಂಥ ಸ್ವಲ್ಪ ಹೆಣ್ಣಿನ ಅಂಶ ಇರುವಂಥವ್ರು ಇದ್ದಾರೆ, ಹೆಣ್ಣಿನ ಅಂಶಗಳೇ ಜಾಸ್ತಿ ಇರುವಂಥ ಸ್ವಲ್ಪ ಗಂಡಿನ ಅಂಶ ಇರುವಂಥವ್ರು ಇದ್ದಾರೆ. ಮೇಲ್ನೋಟಕ್ಕೆ ಬಾಹ್ಯ ಅಂಗರಚನೆಗಳು ಒಂಥರ ಆದರೆ ಒಳಗಡೆ ಒಂಥರ ಇದೆ. ಹೀಗೆ ಸಾಕಷ್ಟು ಕಾಂಪ್ಲೆಕ್ಸ್ ಆಗಿದೆ ಈ ನೇಚರ್. ಹೌದು. ಇದು ಯಾಕೆ, ಇದು ಹೇಗಾಗುತ್ತೆ ಅನ್ನೋದು ಪ್ರಶ್ನೆ. ಸರ್, ಮೊದಲನೇದಾಗಿ ಪ್ರತಿಯೊಬ್ಬರಿಗೂ ಗೊತ್ತಿದೆ, ನಮ್ಮ ದೇಹ ಕೋಟ್ಯಾಂತರ ಜೀವಕೋಶಗಳಿದೆ ನಮ್ಮ ದೇಹದಲ್ಲಿ. ಆಮೇಲೆ ಆ ಜೀವಕೋಶದ ಒಳಗಡೆ ವರ್ಣತಂತುಗಳು ಅಥವಾ ಕ್ರೋಮೋಸೋಮ್ಸ್ ಅಂತ ಇದೆ. ಈಗ ಮನುಷ್ಯರಲ್ಲಿ 46 ವರ್ಣತಂತುಗಳು, ಚಿಂಪ್ಯಾನ್ಸಿಯಲ್ಲಿ 48, ಇಲಿಗಳಲ್ಲಿ 40. ಅಂದರೆ ಪ್ರತಿಯೊಂದು ಭೂಮಿಯ ಮೇಲಿರುವ ಪ್ರತಿಯೊಂದು ಜೀವಿಯಲ್ಲೂ ಒಂದು ನಿರ್ದಿಷ್ಟ ಸಂಖ್ಯೆ ಮತ್ತು ನಿರ್ದಿಷ್ಟ ಆಕಾರದ ವರ್ಣತಂತುಗಳಿದೆ. ವರ್ಣತಂತುಗಳಿಂದರೆ ವಂಶ, ಅದರಲ್ಲೇ DNA ಇರೋದು. ಈ ಕ್ರೋಮೋಸೋಮ್ ಒಳಗಡೆನೇ DNAಗಳಿದೆ. ಅದನ್ನು ನಾವು ವಂಶವಾಹಿ DNA, ಅದನ್ನು ಹಿಡಿದಿಟ್ಟುಕೊಂಡಿರುವಂತಹ ಈ ಒಂದು ಏನು ಆಕಾರಗಳಿದೆ ಅದನ್ನು ನಾವು ವರ್ಣತಂತುಗಳು ಅಂತ ಕರಿತೀವಿ. ಕ್ರೋಮೋಸೋಮ್ಸ್ಗಳು 46ರಲ್ಲಿ 44 ಆಟೋಸೋಮ್ ಅಂತ ಕರಿತೀವಿ, ಅಥವಾ ಕಾಯ ವರ್ಣತಂತುಗಳು. ಇವುಗಳ ಕೆಲಸ ಏನು ಅಂದರೆ, ಪ್ರತಿಯೊಂದು ದೇಹದ ಎಲ್ಲ ಕೆಲಸಗಳನ್ನು, ನಮ್ಮ ಕೂದಲಾಗ್ಬೋದು, ಚರ್ಮ ಆಗ್ಬೋದು, ದೇಹದಲ್ಲಿ ನಡೆಯುವ ಎಲ್ಲ ಮೆಟಬಾಲಿಸಮ್ ಅಥವಾ ಚಯಾಪಚಯ ಕ್ರಿಯೆಗಳು, ಉಸಿರಾಟ ಎಲ್ಲದನ್ನು ನಿಯಂತ್ರಣ ಮಾಡುವುದು ಈ ಆಟೋಸೋಮ್, ಅದರ ಕೆಲಸ. ಕಾಯ ವರ್ಣತಂತುಗಳು ಅಂತ ಕರಿತೀವಿ. ಇನ್ನು 2 ಮಿಕ್ಕಿದೆಯಲ್ಲ, ಅದನ್ನ ಲಿಂಗ ನಿರ್ಧರಿಸುವ ವರ್ಣತಂತುಗಳು ಅಥವಾ ಸೆಕ್ಸ್ ಕ್ರೋಮೋಸೋಮ್ ಅಂತ ಕರಿತೀವಿ. ಪುರುಷನಲ್ಲಿ XY ಅಂತ ಇದೆ, ಮಹಿಳೆಯಲ್ಲಿ XX ಅಂತ ಇದೆ. ಹಿಂದೆ ಎಲ್ಲ ಏನು ಅನ್ಕೊಂತಾ ಇದ್ರು, ಈಗ ಒಂದು ಭ್ರೂಣದ
ಒಂದು ಲಿಂಗ ನಿರ್ಧಾರ ಆಗಬೇಕು ಅಂದರೆ ಚೆನ್ನಾಗಿ ನ್ಯೂಟ್ರಿಟಿವ್ ಫುಡ್ ಕೊಟ್ಬಿಟ್ರೆ ಅದು ಗಂಡು ಮಗ ಆಗಿ ಹುಟ್ಟುಬಿಡುತ್ತೆ, ಚೆನ್ನಾಗಿ ಬಾದಾಮಿ ಅದೆಲ್ಲ ಕೊಟ್ಟರೆ ಗಂಡು ಮಗ ಆಗಿ ಹುಟ್ಟುಬಿಡುತ್ತೆ, ಆಹಾರದಲ್ಲಿ ಅಪೌಷ್ಟಿಕತೆ ಇದ್ದರೆ ಹೆಣ್ಣು ಮಗುವಾಗಿ ಹುಟ್ಟುಬಿಡುತ್ತೆ ಅಂತೆಲ್ಲ ಅಂದ್ಕೊಂಡಿದ್ರು. ಆಮೇಲೆ ಈಗ ಪೂರ್ಣ ಒಂದು ಇದಿರುತ್ತಲ್ಲ ಫುಲ್ ಮೂನ್ ಡೇ ಅಂತ ಹೇಳ್ತೀವಲ್ಲ, ಹುಣ್ಣಿಮೆ ದಿನ ಏನಾದ್ರು ಗಂಡು ಹೆಣ್ಣಿನ ಮಿಲನ ಆದರೆ ಗಂಡು ಮಗು ಹುಟ್ಟುಬಿಡುತ್ತೆ. ಇಲ್ಲದೆ ಅಂದರೆ ಈ ಥರ ಮಿತ್ಸ್ಗಳು ತುಂಬ ಇತ್ತು. ಅಂದರೆ ವಾತಾವರಣ, ಸೀಸನ್ನು, ಟೆಂಪ್ರೇಚರು ಇದೆಲ್ಲದೂ ಒಂದು ಭ್ರೂಣದ ಲಿಂಗವನ್ನು ನಿರ್ಧರಿಸುತ್ತೆ ಅಂತ ಮೊದಲು ನಂಬ್ಕೊಂಡಿದ್ರು. ಆದರೆ ನಂತರ ಗೊತ್ತಾಯಿತು ಇದು ಯಾವುದು ಅಲ್ಲ, ಅದೆಲ್ಲ ನಡೆಯುತ್ತೆ ಆದರೆ ತುಂಬ ಕೆಳವರ್ಗದ ಜೀವಿಗಳಲ್ಲಿ ಮಾತ್ರ ಆಗೋಂಥದ್ದು. ಟೆಂಪ್ರೇಚರು ಈಗ ಸರೀಸೃಪ ರೆಪ್ಟೈಲ್ಸ್ಗಳಲ್ಲಿ ಟೆಂಪ್ರೇಚರು ವೇರಿ ಆದರೆ ಗಂಡು ಹೆಣ್ಣು ಬದಲಾವಣೆಗಳಾಗ್ಬಿಡುತ್ತದು. ಅಂದರೆ ಅಲ್ಲಿ ಇನ್ನೂ ಕೆಳವರ್ಗದ ಜೀವಿಗಳಾಗಿರೋದ್ರಿಂದ ಈ ಲಿಂಗ ಅನ್ನೋದು ಸರಿಯಾಗಿ ನಿರ್ಧಾರ ಆಗ್ತಾ ಇರಲಿಲ್ಲ. ಅಲ್ಲಿ ವಾತಾವರಣದ ವ್ಯತ್ಯಾಸದಿಂದ ಲಿಂಗದ ಬದಲಾವಣೆಗಳಾಗ್ತಾ ಇತ್ತು. ಆದರೆ ಮನುಷ್ಯ ಅಂದರೆ ತುಂಬ ಸಂಕೀರ್ಣವಾದ ಒಂದು ಸಸ್ತನಿ ಪ್ರಾಣಿ. ಮನುಷ್ಯನ ಒಂದು ವಿಕಾಸ ಆಗಬೇಕಾದ್ರೆ ಆ ಹಂತಕ್ಕೆ ಬರೋ ಅಷ್ಟರಲ್ಲಿ ಲಿಂಗ ಅನ್ನೋದು ವೆರಿ ವೆರಿ ಸ್ಟ್ರಿಕ್ಟ್ ಪಾತ್ವೇಗಳು ಪರ್ಟಿಕ್ಯುಲರ್ ಆಗಿ ಡಿಸೈಡ್ ಆಗಿಬಿಡ್ತು. ಇಲ್ಲಿ ಬದಲಾವಣೆಗೆ ಅವಕಾಶನೇ ಇಲ್ಲ. ಹೆಣ್ಣು ಗಂಡು, ಟೆಂಪ್ರೇಚರು, ಆಹಾರ, ಸೀಸನ್ನು ಅದು ಯಾವುದು. ಆಮೇಲೆ ಈ ಕಡೆ ಬಲಗಡೆ ಮಲ್ಕೊಂಡ್ರೆ ಗಂಡು ಮಗು, ಎಡಗಡೆ ಏನೇನೋ ಹೇಳ್ತಾರೆ, ಎಲ್ಲದು ಸುಳ್ಳು. ಇದು ಯಾವುದೂ ಒಂದು ಹೆಣ್ಣು ಗಂಡನ್ನ ನಿರ್ಧಾರ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಇನ್ನೊಂದು ಭ್ರಮೆ ಕೂಡ ಇತ್ತು, ಅಂದ್ರೆ ಗಂಡು ಹೆಣ್ಣು ಆಗಕ್ಕೆ ಮುಖ್ಯವಾಗಿ ಹೆಣ್ಣೆ ಕಾರಣ, ಅಂದ್ರೆ ಡಿಸೈಡ್ ಮಾಡೋದು. ಹೆಣ್ಣುಗಳು ತುಂಬಾ ಹುಡ್ತಾ ಇದ್ರೆ ಇನ್ನೊಂದು ಗಂಡ ಇನ್ನೊಂದು ಮದುವೆ ಮಾಡ್ಕೋತಾ ಇದ್ದ. ಯಾಕಂದ್ರೆ ಈ ಹೆಂಡತಿಗೆ ಬರೀ ಹಿಂಗೆ ಆಗ್ತದೆ, ಇನ್ನೊಂದು ಹೆಂಡತಿಗೆ ಗಂಡು ಮಗು ಹೋಗೋದು ಅಲ್ಲೂ ಹೆಣ್ಣೆ ಈಗಲೂ ನಡೆಯುತ್ತೆ. ಈಗಲೂ ಆ ಮಿತ್ತು ಜನಕ್ಕೆ ಇಷ್ಟೆಲ್ಲ ನಾವು ಸೈನ್ಸ್ ಬಗ್ಗೆ ಹೇಳಿದ್ರು ಸಹ ಅವರು ಅದನ್ನ ಕಂಟಿನ್ಯೂ ಮಾಡ್ತಾರೆ. ಇಲ್ಲಿ ಹೆಣ್ಣು ಅಥವಾ ಗಂಡು ಹುಟ್ಟಕ್ಕೆ ಗಂಡು ಹೇಗೆ ಕಾರಣ ಅಂದ್ರೆ ಹೆಂಗಸರಲ್ಲಿರುವ ಅಂಡಾಣುಗಳು ಅಥವಾ ಮೊಟ್ಟೆಯಲ್ಲಿರೋದು ಬರೀ ಎಕ್ಸ್ ವರ್ಣತಂತು. ಗಂಡಸಿನ ವೀರ್ಯಾಣುವಿನಲ್ಲಿ ಈಗ ಮಿಲಿಯನ್ಸ್ ಆಫ್ ವೀರ್ಯಾಣುಗಳಿರುತ್ತೆ. ಒಂದು ಸಲ ಒಂದು ಇಜಾಕ್ಯುಲೇಟ್ ಆದಾಗ, ವೀರ್ಯ ಹೊರಗೆ ಬಂದಾಗ ಅದರಲ್ಲಿ ಮೊದಲೆಲ್ಲ 200 ಮಿಲಿಯನ್ ವೀರ್ಯಾಣುಗಳು ಇರ್ತಿದ್ವು. ಇವಾಗ ಕಡಿಮೆ ಆಗಿಬಿಟ್ಟಿದೆ ಬಿಕಾಸ್ ಆಫ್ ಎಲ್ಲ ಎನ್ವೈರ್ನ್ಮೆಂಟು ಇದು ಎಲ್ಲ ಆಗಿ. ಈಗ ಒಂದು 30 ಮಿಲಿಯನ್ ವೀರ್ಯಾಣುಗಳು ಇದ್ದರೆ ಅದರಲ್ಲಿ ಒಂದು 50% ಎಕ್ಸ್ ವರ್ಣತಂತುವನ್ನು ಹೊಂದಿರುವ ವೀರ್ಯಾಣು ಇರುತ್ತೆ. ಮಿಕ್ಕ 50% ವೈ ಕ್ರೋಮೋಸೋಮ್ ಅನ್ನು ಹೊಂದಿರುವಂಥ ವೀರ್ಯಾಣುಗಳು ಇರುತ್ತೆ. ಹಾಗಾಗಿ ಪುರುಷನೇ ಗಂಡು ಹೆಣ್ಣಾಗೋದಕ್ಕೆ ಕಾರಣ. ಏಕೆಂದರೆ ಅವನಲ್ಲಿ 2 ಇರೋದ್ರಿಂದ ಅವನ ವೀರ್ಯಾಣುವಿನಲ್ಲಿ ಎಕ್ಸ್ ವರ್ಣತಂತು ಇದ್ದರೆ ಅದು ಅಂಡಾಣುವಿನಲ್ಲಿ ಎಕ್ಸ್ ಇರೋದು, ಅದು ಹೆಣ್ಣು ಮಗು ಆಗುತ್ತೆ. ಅವನ ವೀರ್ಯಾಣುವಿನಲ್ಲಿ ವೈ ವರ್ಣತಂತು ಇದ್ದರೆ ಅದು ಗಂಡು ಮಗುವಾಗಿ ಹುಟ್ಟುತ್ತೆ. ಈಗ ಇದಕ್ಕೊಂದು ಒಳ್ಳೆ ಎಕ್ಸಾಂಪಲ್ ಕೊಡಬೇಕು ಅಂತಂದರೆ, ಹೆಣ್ಣು ಅಂದರೆ ಭೂಮಿ ಇದ್ದಂಗೆ. ಓಕೆ, ನೀವು ಯಾವ್ದು ಬೀಜ ಹಾಕ್ತೀರಾ, ನೀವು ಕಡಲೆ ಬೀಜ ಹಾಕಿದ್ರೆ ಕಡಲೆ ಗಿಡ ಬರುತ್ತೆ, ನೀವು ಸೂರ್ಯಕಾಂತಿ ಬೀಜ ಹಾಕಿದ್ರೆ ಸೂರ್ಯಕಾಂತಿ. ಎಕ್ಸಲೆಂಟ್ ಅಲ್ವಾ? ನೀವು ಯಾವ್ದು ಬೀಜ ಹಾಕ್ತೀರ ಗಂಡಸರು ಆ ಬೀಜ ಅಲ್ಲಿ ಬೆಳೆಯುತ್ತೆ. ಬಿಟ್ರೆ ಭೂಮಿಗೆ ಏನು ಆಯ್ಕೆ ಇಲ್ಲ. ಈಗ ಆದ್ರೆ ಭೂಮಿಗೆ ಈ ವ್ಯಕ್ತಿಯಿಂದ ನಾನು ಮಗು ಪಡ್ಕೊಳ್ಬೇಕಾ ಬೇಡ ಅನ್ನೋ ಆಯ್ಕೆ ಇದೆ, ಅಂದ್ರೆ ಹೆಣ್ಣಿಗೆ. ಹೀಗಾಗಿ ಹೆಣ್ಣು ತುಂಬಾ ಯೋಚನೆ ಮಾಡ್ತಾಳೆ. ಈ ಮದುವೆ ಟೈಮಲ್ಲಿ ಹೆಣ್ಣಿಗೆ ಸ್ವಾತಂತ್ರ್ಯ ಮುಂಚೆ ಯಾಕಿತ್ತು ಅಂದ್ರೆ ಅವಳ ಡಿಸೈಡ್ ಇತ್ತು. ಆಮೇಲೆ ಅದು ಚೇಂಜ್ ಆಗಿ ಮತ್ತೆ ಸ್ವಲ್ಪ ಅನಾಹುತಗಳಾಗಿ. ಹೌದು, ಶಕ್ತಿಶಾಲಿಯಾಗಿರೋಂಥ ಒಳ್ಳೆ ಆರೋಗ್ಯ ಇರುವಂತಹ ಅಂಥ ವ್ಯಕ್ತಿಗಳನ್ನೇ ಆಯ್ಕೆ ಮಾಡ್ತಾ ಇದ್ರು. ಈಗ ಈ ಒಂದು ಗಂಡು ಹೆಣ್ಣಿನ ಮಿಲನ ಆಯಿತು, ಅಂಡಾಣು ವೀರ್ಯಾಣು ಮಿಲನ ಆಯಿತು. ಆವಾಗ ಏನಾಗುತ್ತೆ, ಒಂದು ಝೈಗೋಟ್ ಅಂತ ಒಂದು ಫಾರ್ಮ್ ಆಗುತ್ತೆ. ಇಲ್ಲಿ ಆ ಭ್ರೂಣ ಅಂತ ನಾವು ಏನು ಹೇಳ್ತೀವಿ, 1.5 ತಿಂಗಳಿನಲ್ಲಿ ಅಲ್ಲಿವರೆಗೂ ಅದರ ಒಂದು ಲಿಂಗ ನಿರ್ಧಾರ ಆಗಿರೋದಿಲ್ಲ. ಈಗ 1.5 ತಿಂಗಳಾಗಿದೆ ಅಂತ ಇಟ್ಕೊಳ್ಳಿ, ಯಾವುದೋ ಒಂದು ಗರ್ಭಿಣಿ ಆಗಿದ್ದರೆ 1.5 ತಿಂಗಳು. ಅವಾಗ ಏನಾರು ಅವ್ರು ಸ್ಕ್ಯಾನ್ ಮಾಡಿದ್ರೆ ಯಾವುದು ಗಂಡು ಅಥವಾ ಹೆಣ್ಣು ಅಂತಂದರೆ ಮಾಡಲ್ಲ. ಅಕಸ್ಮಾತ್ ಸುಮ್ಮನೆ ಒಂದು ರಿಸರ್ಚ್ ಅಥವಾ ಯಾವುದೋ ಕಾರಣಕ್ಕೆ ಮಾಡಿದ್ರೆ ಗಂಡು ಮಗುನ ಹೆಣ್ಣು ಮಗುನ ಅಂತ ನೋಡೋಕೆ ಹೋದರೆ ಗೊತ್ತಾಗೋದಿಲ್ಲ. ಕಾರಣ ಇಟ್ ಇಸ್ ಅ ಬೈ ಪೊಟೆನ್ಷಿಯಲ್ ಗೊನಾಡ್. ಇನ್ನೂ ನಿರ್ಧಾರ ಆಗಿಲ್ಲ, ಗಂಡು ಅಥವಾ ಹೆಣ್ಣು ಅಂತ ಇನ್ನೂ ನಿರ್ಧಾರ ಆಗಿರಲಿಲ್ಲ 1.5 ತಿಂಗಳಿನಲ್ಲಿ. ಅದು ಗಂಡಾದರೂ ಆಗ್ಬೋದು, ಹೆಣ್ಣಾದರೂ ಆಗ್ಬೋದು. ಅದನ್ನು ಡಿಸೈಡ್ ಮಾಡೋದು ಯಾವುದು ಅಂದರೆ ವೈವರ್ಣತಂತು. ವೈವರ್ಣತಂತು ಆಲ್ರೆಡಿ ಸ್ಪರ್ಮಲ್ಲಿ ಇದ್ದು ಅದೇನಾದರೂ ಫ್ಯೂಸ್ ಆಗಿದ್ದರೆ 1.5 ತಿಂಗಳವರೆಗೂ ಕಾಯುತ್ತದೆ. 1.5 ತಿಂಗಳ ಆದ ನಂತರ ಏನಾಗುತ್ತೆ, ಈ ವೈವರ್ಣತಂತುವಿನೆಲ್ಲ SRY ಅಂತ ಒಂದು ಜೀನ್ ಇದೆ. ಅದರಲ್ಲಿ ವೈ ಆದರೂ ಇರ್ಬೋದು, ಎಕ್ಸ್ ಆದರೂ ಇರ್ಬೋದು. ಎಕ್ಸ್ ಆದರೂ ಇರ್ಬೋದು. ಎಕ್ಸ್ ಇದ್ದರೆ ಬೇರೆ ಹೆಣ್ಣಾಗುತ್ತದೋ, ವೈವರ್ಣತಂತು ಇದೆ ಅಂತ ಅನ್ಕೊಳ್ಳಿ. ಈಗ ವೀರ್ಯಾಣುವಿನಲ್ಲಿ ವೈವರ್ಣತಂತು ಇದು, ಅದು ಎಕ್ಸ್ ವರ್ಣತಂತುವಿನಲ್ಲಿರುವ ಇದು ಅಂಡಾಣು ಜೊತೆ ಮಿಲನ ಆಯಿತು. 1.5 ತಿಂಗಳು ಏನೂ ಆಗೋದೇ ಇಲ್ಲ, ಹಾಗೇ ಇರುತ್ತೆ. ಬೈ ಪೊಟೆನ್ಷಿಯಲ್ ಗೊನಾಡ್ ಅಂತ ಅಂತೀವಿ ನಾವು. ಆ ನಂತರ ಏನಾಗುತ್ತೆ, ಈ SRY ಜೀನ್ ಅಂತ ವೈವರ್ಣತಂತುವಿನಲ್ಲಿ ಒಂದು ಜೀನ್ ಇದೆ.
ಆ ಜೀನ್ ಏನು ಮಾಡುತ್ತೆ, ಸಾಕ್ಸ್ ಅಂತ ಇನ್ನೊಂದು ಜೀನ್ ಇದೆ. ಎಲ್ಲ ಹೆಂಗೆ ಅಂದರೆ ನಿಜವಾಗ್ಲೂ ಈಗಲೂ ನಾನು ಹೇಳ್ತೀನಿ, ನಮ್ಮ ದೇಹವೇ ಬ್ರಹ್ಮಾಂಡ. ಇದನ್ನು ನಾವೇನಾದರೂ ಅರ್ಥ ಮಾಡ್ಕೊಂಡ್ರೆ ಇಡೀ ಬ್ರಹ್ಮಾಂಡವೇ ಅರ್ಥ ಆದಷ್ಟು ನಮಗೆ ನಾಲೆಡ್ಜು ಬರುತ್ತೆ. SRY ಜೀನ್ ಇದು ಯಾವ ಥರ ಕನೆಕ್ಟ್ ಆಗಿರುತ್ತೆ ಅಂದರೆ ಎಲ್ಲೂ ಮಿಸ್ ಆಗಬಾರ್ದು, ಅಷ್ಟು ಥರ ನಿಮಗೆ ಒಂದಕ್ಕೊಂದು ಜೋಡಣೆ ಆಗಿರುತ್ತೆ. ಈ SRY ಜೀನು ಸಾಕ್ಸ್ ಅಂತ SOX ಸಾಕ್ಸ್ 9 ಅಂತ ಒಂದು ಜೀನ್ ಇದೆ, ಅದನ್ನು ಆ್ಯಕ್ಟಿವೇಟ್ ಮಾಡುತ್ತೆ. ಅದು ಆ್ಯಕ್ಟಿವೇಟ್ ಆದಾಗ 1.5 ತಿಂಗಳಾದ ಮೇಲೆ ಟೆಸ್ಟಿಸು ಡೆವಲಪ್ ಆಗ್ತಾ ಬರುತ್ತೆ. ಟೆಸ್ಟಿಸ್ ಅಂತಂದರೆ ಗೊನಾಡ್ ಅಂತಂತೀವ. ಮೊದಲು ಬೈಪೊಟೆನ್ಷಿಯಲ್ ಗೊನಾಡು ಎರಡೂ ಆಗೋ ಚಾನ್ಸ್ ಇತ್ತು. ಇವಾಗ ಏನಾಗುತ್ತೆ, ಟೆಸ್ಟಿಸ್ ಆಗಲು ಆರಂಭ ಆಗುತ್ತೆ. ಟೆಸ್ಟಿಸ್ ಆದಾಗ ಏನಾಗುತ್ತೆ, ಟೆಸ್ಟಿಸ್ ವೃಷಣ ಡೆವಲಪ್ ಆಯಿತು. ಮೊದಲು ವೃಷಣದಲ್ಲಿ 2 ಥರದ ಸೆಲ್ಸ್ಗಳಿದೆ ಒಳಗಡೆ, ವೃಷಣದ ಒಳಗಡೆ. ಒಂದು ಸೆರಟೋಲಿ ಸೆಲ್ ಅಂತ ಒಂದು ಗುಂಪಿನ ಜೀವಕೋಶಗಳು, ಲೆಡಿಕ್ ಸೆಲ್ಸ್ ಅಂತ ಇನ್ನೊಂದು ಗುಂಪಿನ ಜೀವಕೋಶಗಳು. ಇಷ್ಟು ಆದಂಥ ಸಂದರ್ಭದಲ್ಲಿ ನಮ್ಮ ಹೈಪೋಥಲಾಮಸ್ ಇದೆಯಲ್ಲ, ಹೈಪೋಥಲಾಮಸ್ಗೆ ಸಿಗ್ನಲ್ಲು ಹೋಯ್ತದು. ಸಿಗ್ನಲ್ಲಿಂದ ಏನಾಗುತ್ತೆ, ಅದೇನು ಮಾಡುತ್ತೆ, ಹೈಪೋಥಲಾಮಸ್ಸು ಪಿಟ್ಯೂಟರಿಗೆ GnRH ಅಂತ ಒಂದು ಹಾರ್ಮೋನ್ನ ಬಿಡುಗಡೆ ಮಾಡುತ್ತೆ ಹೈಪೋಥಲಾಮಸ್ಸು. ಆ GnRH ಪಿಟ್ಯೂಟರಿಗೆ ಬರುತ್ತೆ. ಪಿಟ್ಯೂಟರಿಯಿಂದ ಗೊನೆಡೋಟ್ರೋಪಿನ್ ಅಂತ, ಅದರಲ್ಲಿ FSH LH ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್, ಲ್ಯೂಟಿನೈಸಿಂಗ್ ಹಾರ್ಮೋನ್ ಇವೆರಡೂ ಬಿಡುಗಡೆಯಾಗುತ್ತೆ. ಇವೆರಡೂ ಬಿಡುಗಡೆಯಾದಾಗ ಈ ಲ್ಯೂಟಿನೈಸಿಂಗ್ ಹಾರ್ಮೋನು ಲಿಡಿಕ್ ಸೆಲ್ಸ್ ಜೊತೆ ಬೈಂಡ್ ಆಗುತ್ತೆ. ಆಮೇಲೆ ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನು ಸೆರಟೋಲಿ ಸೆಲ್ ಜೊತೆ ಬೈಂಡ್ ಆಗುತ್ತೆ. ಈಗ ಲಿಡಿಕ್ ಸೆಲ್ ಜೊತೆ ಬೈಂಡ್ ಆದ ಒಂದು ಲ್ಯೂಟಿನೈಸಿಂಗ್ ಹಾರ್ಮೋನು ಆ ನಂತರ ಟೆಸ್ಟೋಸ್ಟಿರಾನ್ ಅಂತ ಒಂದು ಹಾರ್ಮೋನ್ನ ಬಿಡುಗಡೆ ಮಾಡುತ್ತೆ. ಅದು ಟೆಸ್ಟಿಸಿಂದ ಬಿಡುಗಡೆಯಾಗುವ ಹಾರ್ಮೋನು. ಪುರುಷರಲ್ಲಿ ಟೆಸ್ಟಿಸಿಂದ ಬಿಡುಗಡೆಯಾಗುವ ಹಾರ್ಮೋನು ಅಥವಾ ಗಂಡು ಮಕ್ಕಳಲ್ಲಿ, ಗಂಡು ಭ್ರೂಣದಲ್ಲಿ ಟೆಸ್ಟಿಸ್ ಡೆವಲಪ್ ಆದಾಗ ಟೆಸ್ಟೋಸ್ಟಿರಾನು ಮೊದಲು ಬಿಡುಗಡೆ ಆಗುತ್ತೆ. ಈ ಟೆಸ್ಟೋಸ್ಟಿರಾನು ಅತ್ಯಂತ ಮುಖ್ಯವಾದದ್ದು. ಇದು ನಮ್ಮ ಅಡ್ರಿನಲ್ ಗ್ಲ್ಯಾಂಡಿಂದಲೂ ಬಿಡುಗಡೆಯಾಗುತ್ತೆ ಸ್ವಲ್ಪ ಪ್ರಮಾಣದಲ್ಲಿ. ಹೆಣ್ಣು ಮಕ್ಕಳಲ್ಲೂ ಬಿಡುಗಡೆಯಾಗುತ್ತೆ. ಹೆಣ್ಣು ಮಕ್ಕಳಲ್ಲೂ ಟೆಸ್ಟೋಸ್ಟಿರಾನ್ ಬಿಡುಗಡೆ ಆಗುತ್ತೆ, ಅಡ್ರಿನಲ್ ಗ್ಲ್ಯಾಂಡಿಂದ ಬಿಡುಗಡೆಯಾಗೋದು. ಈಗ ಟೆಸ್ಟೋಸ್ಟಿರಾನ್ ಬಿಡುಗಡೆ ಆಯ್ತಲ್ಲ, ಇದು ಒಂದು ಎನ್ಸೈಮ್ ಇದೆ, 5-ಆಲ್ಫಾ ರಿಡಕ್ಟೇಸ್ ಅಂತ ಒಂದು ಎನ್ಸೈಮ್ ಇದೆ. ಈ 5-ಆಲ್ಫಾ ರಿಡಕ್ಟೇಸ್ ಎನ್ಸೈಮ್ ಏನು ಮಾಡುತ್ತೆ, ಈ ಟೆಸ್ಟೋಸ್ಟಿರಾನ್ನ ಡೈಹೈಡ್ರೋ ಟೆಸ್ಟೋಸ್ಟಿರಾನ್ ಅಂತ, ಇದು ಇನ್ಯಾಕ್ಟಿವ್ ಆಗಿರುತ್ತೆ, ಕೆಲಸ ಮಾಡ್ತಾ ಇರಲ್ಲ, ಡೈಹೈಡ್ರೋ ಟೆಸ್ಟೋಸ್ಟಿರಾನ್ ಅಂತ ಕನ್ವರ್ಟ್ ಮಾಡುತ್ತೆ. DHT ಅಂತ ಕರಿತೀವಿ ನಾವು. ಈ DHT ಆಗುತ್ತಲ್ಲ, ಇದು ಡಿಸೈಡಿಂಗ್ ಫ್ಯಾಕ್ಟರ್ ಅಂತ ನಾವು ಹೇಳ್ಬೋದು. DHT ಆದಾಗ ಇದು ಏನು ಮಾಡುತ್ತೆ ಅಂದರೆ, ಬೈಪೊಟೆನ್ಷಿಯಲ್ ಗೊನಾಡಲ್ಲಿ ಇನ್ನೂ ಜೆನೈಟಲ್ ಟ್ಯೂಬರ್ಸೆಲ್ ಅಂತ ಒಂದು ಸ್ಟ್ರಕ್ಚರ್ ಇದೆ, ಅಂಗಾಂಗ. ಜೆನೈಟಲ್ ಟ್ಯೂಬರ್ಸೆಲ್ಲು, ಯುರೋಜೆನೈಟಲ್ ಫೋಲ್ಡು, ಲೆಬಿಯೋ ಸ್ಕ್ರೋಟಲ್ ಸ್ಯಾಕ್ ಅಂತ ಒಂದು ಪೋರ್ಷನ್ ಇರುತ್ತೆ. ಅದನ್ನು ಏನು ಮಾಡುತ್ತೆ, ಹೊರ ಜನನೇಂದ್ರಿಯವಾಗಿ ಕನ್ವರ್ಟ್ ಮಾಡ್ತಾ ಬರುತ್ತೆ. ಈ ಜೆನೈಟಲ್ ಟ್ಯೂಬರ್ಕಲ್ಲು ಪೆನಿಸ್ ಆಯಿತು, ಆಮೇಲೆ ಇದು ಯುರೋಜೆನೈಟಲ್ ಅದು ಫೋಲ್ಡ್ ಇದೆಯಲ್ಲ ಅದು ಯುರೆತ್ರಾ ಆಯಿತು, ಆಮೇಲೆ ಲೆಬಿಯೋ ಸ್ಕ್ರೋಟಲ್ ಸ್ವೆಲ್ಲಿಂಗ್ ಇರುತ್ತಲ್ಲ, ಸ್ಕ್ರೋಟಲ್ ಸ್ಯಾಕ್, ಟೆಸ್ಟಿಸ್ ಇರೋಂಥ ಚೀಲ ಇದೆಯಲ್ಲ, ವೃಷಣ ಚೀಲ ಆಯಿತು. ವೃಷಣಗಳು ಕೆಳಗಡೆ ಇಳಿಬೇಕು, ಡಿಸೆಂಡ್ ಆಗಬೇಕು ನಂತರದಲ್ಲಿ, ಅದಕ್ಕೆ ಚೀಲ ಆಯಿತು. ಯುರಿತ್ರಲ್ಲೂ ಓಪನಿಂಗ್ ಆಯಿತು, ಪೆನ್ನಿಸ್ ಆಯಿತು. ಇದನ್ನು ಮಾಡೋ ಅಂಥದ್ದು DHT, ಡೈಹೈಡ್ರೋ ಟೆಸ್ಟೋಸ್ಟಿರಾನ್. ಇಲ್ಲಿ ಏನಾದರೂ ಎಡವಟ್ಟಾಯಿತು ಅಂದರೆ ಹೊರ ಜನನೇಂದ್ರಿಯ ಗಂಡು ಮಕ್ಕಳಲ್ಲಿ ಸರಿಯಾಗಿ ಡೆವಲಪ್ ಆಗೋದಿಲ್ಲ. ಇದು ಹೊರ ಜನನೇಂದ್ರಿಯ. ಇನ್ನು ಒಳಗಡೆ ಟೆಸ್ಟಿಸ್ ಜೊತೆ ಎಪಿಡೈಡಮಿಸ್ಸು, ಸೆಮೈನಲ್ ವೆಸಿಕಲ್ಲು, ವ್ಯಾಸ್ ಡಿಫರೆನ್ಸ್ ಅಂತ 3 ಎಕ್ಸಸರಿ ರಿಪ್ರೊಡಕ್ಟಿವ್ ಆರ್ಗನ್ಗಳು ಡೆವಲಪ್ ಆಗಬೇಕು. ಅದಾಗದಕ್ಕೆ ಯಾವುದು ಮುಖ್ಯವಾದ ಕಾರಣ ಅಂತಂದರೆ, ಸೆರಟೋಲಿ ಸೆಲ್ ಅಂತ ನಾನು ಹೇಳಿದೆ, ಇನ್ನೊಂದು ಸೆಲ್ ಇದೆ, 2 ಥರದ ಸೆಲ್ಲು, ಲೆಡಿಕ್ ಸೆಲ್ಸು, ಸೆರಟೋಲಿ ಸೆಲ್ಲು. ಸೆರಟೋಲಿ ಸೆಲ್ ಏನು ಮಾಡುತ್ತೆ ಅಂದರೆ AMH ಅಂತ ಒಂದು ಹಾರ್ಮೋನ್ನ ಬಿಡುಗಡೆ ಮಾಡುತ್ತೆ, ಆ್ಯಂಟಿ ಮುಲ್ಲೇರಿಯನ್ ಹಾರ್ಮೋನ್ ಅಂತ. ಈಗ ನಾನು ಬೈಪೊಟೆನ್ಷಿಯಲ್ ಗೊನಾಡ್ ಅಂತ ಹೇಳಿದ್ನಲ್ಲ, ಇನ್ನೂ ಅದರ ಒಂದು ಲಿಂಗ ನಿರ್ಧಾರ ಆಗಿಲ್ಲ. ಆವಾಗ ಅದರಲ್ಲಿ 2 ಥರದ ನಳಿಕೆಗಳಿರುತ್ತೆ, ಮುಲ್ಲೇರಿಯನ್ ಡಕ್ಟು, ಊಲ್ಫಿಯನ್ ಡಕ್ಟ್ ಅಂತ ಎರಡೂ ಇರುತ್ತೆ. ಈಗೇನಾಯಿತು, ಈ ಆ್ಯಂಟಿ ಮುಲ್ಲೇರಿಯನ್ ಹಾರ್ಮೋನ್ ಬಿಡುಗಡೆ ಆಯ್ತಲ್ಲ, ಅದು ಮುಲ್ಲೇರಿಯನ್ ಡಕ್ಟ್ ಇದೆಯಲ್ಲ ಅದನ್ನು ಹಂಗೆ ನಾಶ ಮಾಡಿಬಿಡುತ್ತೆ, ರಿಗ್ರೆಸ್ ಹಾಗೆ ನಾಶ ಆಗಬೇಕು. ಊಲ್ಫಿಯನ್ ಡಕ್ಟ್ ಅನ್ನೋದು ಮಾತ್ರ ಉಳ್ಕಂಟು. ಈ ಊಲ್ಫಿಯನ್ ಡಕ್ಟು ಡೆವಲಪ್ ಆಯಿತು. ಏನು ಡೆವಲಪ್ ಆಯಿತು ಅಂದರೆ ಎಪಿಡೈಡಮಿಸ್ಸು, ವ್ಯಾಸ್ ಡಿಫರೆನ್ಸು, ಸೆಮೈನಲ್ ವೆಸಿಕಲ್, ಒಳಗಡೆ ಇರುವ ಅಂಗಾಂಗಗಳು, ಇಂಟರ್ನಲ್ ಜೆನೈಟಲ್ ಆರ್ಗನ್ ಅಂತ ಏನಂತೀವಿ, ಅದು ಊಲ್ಫಿಯನ್ ಡಕ್ಟಿಂದ ಆಯಿತು. ಹೊರಗಡೆಯ ಜನನೇಂದ್ರಿಯಗಳು ಅದೇನಾಗಿದೆ ಅಂತಂದರೆ ಜೆನೈಟಲ್ ಟ್ಯೂಬರ್ಸಲ್ಲು, ಲೆಬಿಯೋಸ್ಕ್ರೋಟಲ್ ಸ್ಯಾಕು, ಆಮೇಲೆ ಯುರೋಜೆನೈಟಲ್ ಸ್ವೆಲ್ಲಿಂಗ್ ಅನ್ನಲ್ಲ, ಇವುಗಳಿಂದ ಹೊರ ಜನನೇಂದ್ರಿಯ,
ಒಳಜನನೇಂದ್ರಿಯ ಹೊರಜನನೇಂದ್ರಿಯ ಇದೆರಡು ಪೂರ್ಣ ಪ್ರಮಾಣದಲ್ಲಿ ಡೆವಲಪ್ ಆಯಿತು. ಇಲ್ಲಿ ಒಂದು ನೀವು ನಾಶ ಆಯ್ತು ಅಂತ ಹೇಳಿದ್ರಲ್ಲ, ಮುಲ್ಲೇರಿಯನ್ ಡಕ್ಟ್ ಅಂತ. ಅದು ಯಾಕೆ ನಾಶ ಆಗುತ್ತೆ ಅಂದ್ರೆ ಅದು ಸ್ತ್ರೀ ನಾಶ ಆಗಬೇಕದು. ಯಾಕೆಂದ್ರೆ ಸ್ತ್ರೀಯಲ್ಲಿ ಮುಲ್ಲೇರಿಯನ್ ಡಕ್ಟ್ ಉಳ್ಕೊಂಡು ಊಲ್ಫಿಯನ್ ಡಕ್ಟ್ ನಾಶ ಆಗುತ್ತೆ. ಆಕಸ್ಮಿಕವಾಗಿ ಗಂಡು ಮಗುವಲ್ಲಿ XY ಇದೆ, ಅವನಿಗೆ ಇಷ್ಟೆಲ್ಲ ನಡೀತಾ ಇದೆ, ಅವನಿಗೆ ಏನಾದರೂ ಮುಲ್ಲೇರಿಯನ್ ಡಕ್ಟ್ ಈ ಸೆರೆಟೋಲಿಸಲಿಂದ ಆ್ಯಂಟಿ ಮುಲ್ಲೇರಿಯನ್ ಹಾರ್ಮೋನ್ ಬಿಡುಗಡೆ ಆಗಲಿಲ್ಲ ಅಂದ ಪಕ್ಷದಲ್ಲಿ ಮುಲ್ಲೇರಿಯನ್ ಡಕ್ಟ್ ಉಳ್ಕೊಂಡ್ಬಿಡುತ್ತೆ. ಮುಲ್ಲೇರಿಯನ್ ಡಕ್ಟ್ ಉಳ್ಕೊಂಡ್ರೆ ಯೂಟ್ರಸ್ ಡೆವಲಪ್ ಆಗುತ್ತೆ. ಫೆಲೋಪಿಯನ್ ಟ್ಯೂಬು, ಯೂಟ್ರಸ್ ಎಲ್ಲ ಡೆವಲಪ್ ಆಗುತ್ತೆ. ಹೊರಗಡೆ ಪೆನ್ನಿಸ್ ಇರುತ್ತೆ, ಸ್ಕ್ರೋಟಲ್ ಸ್ಯಾಕ್ ಇರುತ್ತೆ, ಟೆಸ್ಟಿಸ್ ಇರುತ್ತೆ, ಒಳಗಡೆ ಯೂಟ್ರಸ್, ಫೆಲೋಪಿಯನ್ ಟ್ಯೂಬ್, ಈ ಥರ XY ಅವನು ಗಂಡು, ಆದರೆ ಒಳಗಡೆ ಹೆಣ್ಣಿನ ಜನನೇಂದ್ರಿಯ. ಇದೆಲ್ಲ ಎಷ್ಟು ಸೆನ್ಸಿಟಿವ್ ಅಂತಂದರೆ ಇವತ್ತಿನ ದಿನ ಒಬ್ಬ ಗಂಡು, ಈಗ ನೀವು ಗಂಡಸು ನಾನು ಹೆಣ್ಣು ಅಂತಂದಾಗ ಇದಾಗ ಕ್ರಿಯೆ ಇದೆಯಲ್ಲ, ಅದು ಗರ್ಭಧಾರಣೆ ಆಗಿ ಭ್ರೂಣದ ಹಂತದಲ್ಲಿ ಇದು ಸರಿಯಾಗಿ ನಡೀಲಿಲ್ಲ ಅಂತಂದರೆ ನಾವು ಇಂಟರ್ಸೆಕ್ಸು, ಟ್ರಾನ್ಸ್ಜೆಂಡರ್ಸು, ನಾವು ಹಾರ್ಮೋಪ್ರೊಡೈಟು, ಸೂಡೋ ಹಾರ್ಮೋಪ್ರೊಡೈಟ್ ಏನೇನೋ ಹೇಳ್ತೀವಲ್ಲ, ಇದು ಎಲ್ಲ ಮಿಸ್ಮ್ಯಾಚ್ಗಳನ್ನು ನಾವು ನೋಡ್ಬೋದು. ಇದೆಲ್ಲ ಸರಿಯಾಗಿ ನಡೆದಿರೋದಕ್ಕೆ ಇವತ್ತಿನ ದಿನ ನಾವು ಭೂಮಿ ಮೇಲೆ ಗಂಡು ಹೆಣ್ಣು ಅಂತೇಳಿ ಕರೆಕ್ಟಾಗಿ ಒಂದು ವ್ಯಕ್ತಿಯ ಲಿಂಗವನ್ನು ನಿರ್ಧಾರ ಮಾಡಿದ್ದೀವಿ. ವಿ ಶುಡ್ ಥ್ಯಾಂಕ್ ಗಾಡ್. ಏಕೆಂದರೆ ನಮಗೆ ಇಂಟರ್ಸೆಕ್ಸ್ಗಳಾಗಿಲ್ಲ ಅಂಥವ್ರು ಬೇಕಾದಷ್ಟು ಜನ, ಇದೆಲ್ಲ ತೊಂದರೆಗಳಾಗ್ಬಿಡುತ್ತೆ ಆ ಸಂದರ್ಭದಲ್ಲಿ. ಅಂಥವರು ಬೇಕಾದಷ್ಟು ಜನ ಇದ್ದಾರೆ. ಇದು ಗಂಡಿನದಾದರೆ, ಈಗ ಹೆಣ್ಣು ಯಾವ ಥರ ಆಗುತ್ತೆ ಅಂದರೆ SRY ಜೀನ್ ಇಲ್ಲ ಅಲ್ಲಿ. ಈಗ ಅಲ್ಲೇನಾಗಿದೆ, X ಕ್ರೋಮೋಸೋಮಲ್ಲಿ SRY ಜೀನ್ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ WNT ಅಂತ ಇನ್ನೊಂದು ಜೀನ್ ಎಕ್ಸ್ಪ್ರೆಸ್ ಆಗುತ್ತೆ. ಅದು ಕಾಯುತ್ತೆ 12 ವಾರದ 3 ತಿಂಗಳವರೆಗೂ ಕಾಯ್ತಾ ಇರುತ್ತದು. ಸಿಗ್ನಲ್ ಬರುತ್ತಾ ಅಂತ. ಸಿಗ್ನಲ್ ಬರೋದಿಲ್ವಲ್ಲ, ಅಲ್ಲಿವರೆಗೂ ಕಾಯ್ದು ಇದು 1.5 ತಿಂಗಳಿಗೆ ಇದೆಲ್ಲ ಶುರು ಆಗೋದು ಗಂಡಲ್ಲಿ. ಆದರೆ ಹೆಣ್ಣು ಭ್ರೂಣ ಅಂದರೆ XX, ವೀರ್ಯಾಣುವಿನಲ್ಲೂ X ಇದೆ, ಅಂಡಾಣುವಿನಲ್ಲಿ X ಇದೆ, ಕಾಯುತ್ತೆ 3 ತಿಂಗಳವರೆಗೂ. 12 ವಾರದವರೆಗೂ ಏನೂ ಸಿಗ್ನಲ್ಲೇ ಸಿಗ್ತಿಲ್ಲ, ಜೀನ್ ಎಕ್ಸ್ಪ್ರೆಸ್ ಆಗಲಿಲ್ಲ ಅಂದರೆ ಅವಾಗ ವಿಂಟ್ ಅಂತ WNT ಅಂತ ಒಂದು ಜೀನ್ ಇದೆ. ವಿಂಟ್ ಅನ್ನೋ ಜೀನು ಎಕ್ಸ್ಪ್ರೆಸ್ ಆಗುತ್ತೆ, ಅದು ಆಕ್ಟಿವೇಟ್ ಆಗುತ್ತೆ. ಅದು ಆಕ್ಟಿವೇಟ್ ಆದಾಗ ಫಾಕ್ಸ್ ಅಂತ ಇನ್ನೊಂದು ಜೀನ್ ಇದೆ, ಫಾಕ್ಸ್ ಎಲ್ ಅಂತ, ಆ ಜೀನ್ ಆಕ್ಟಿವೇಟ್ ಆಗುತ್ತೆ. ಅದೇನು ಮಾಡುತ್ತೆ, ಓವರಿಗಳನ್ನು ಡೆವಲಪ್ ಮಾಡುತ್ತೆ. ಇಲ್ಲಿ ಟೆಸ್ಟಿಸ್ ಡೆವಲಪ್ ಆಯಿತು, ಇಲ್ಲಿ ಓವರಿ ಡೆವಲಪ್ ಆಯಿತು. ಈ ಓವರಿ ಡೆವಲಪ್ ಆದಾಗ ಓವರಲ್ಲಿರುವ ತೀಕಾ ಸೆಲ್ಸ್ ಅಂತ ಇದೆ. ಆ ತೀಕಾ ಸೆಲ್ಸ್ ಏನು ಮಾಡುತ್ತೆ, ಮತ್ತು ಇಲ್ಲಿ DHT ಇಲ್ಲ, ನಾವಲ್ಲಿ ಟೆಸ್ಟಿಸ್ಲಿಂದ ಡೈಹೈಡ್ರೋಟೆಸ್ಟೋಸ್ಟಿರಾನ್ ಅಂದ್ವಲ್ಲ, ಅದು ಇಲ್ಲದ ಪಕ್ಷದಲ್ಲಿ ಹೊರಜನನೇಂದ್ರಿಯಗಳು ಅವಾಗೇನಾಯ್ತು ಅಂದರೆ ಕ್ಲಿಟೋರಿಯಸ್ ಅಂತ, ಹೆಣ್ಣಿನಲ್ಲಿರುವಂಥ ಹೊರಜನನೇಂದ್ರಿಯ ಕ್ಲಿಟೋರಿಯಸ್ಸು, ಲೆಬಿಯಾ ಮೇಜರು, ಲೆಬಿಯಾ ಮೈನರ್, ಅದೇನಿದೆ ಅದೆಲ್ಲ ಬದಲಾವಣೆಗಳು ಆಯಿತು. ಆಮೇಲೆ ಇಲ್ಲಿ ಆ್ಯಂಟಿ ಮುಲ್ಲೇರಿಯನ್ ಹಾರ್ಮೋನ್ ಇಲ್ವಲ್ಲ, ಹಾಗಾಗಿ ಏನಾಗುತ್ತೆ, ಮುಲ್ಲೇರಿಯನ್ ಡಕ್ಟು ಉಳ್ಕೊಂಬಿಡುತ್ತೆ, ಊಲ್ಫಿಯನ್ ಡಕ್ಟು ನಾಶ ಆಗುತ್ತೆ. ಈ ಮುಲ್ಲೇರಿಯನ್ ಡಕ್ಟಿಂದ ಯೂಟ್ರಸ್ಸು, ಅಪ್ಪರ್ ವೆಜೈನಾ ಮತ್ತು ಫೆಲೋಪಿಯನ್ ಟ್ಯೂಬ್ ಇಷ್ಟು ಬೆಳವಣಿಗೆ ಆಗುವಂಥದ್ದು. ಇದೆಲ್ಲ ಜೀನ್ಗಳ ಆ್ಯಕ್ಟಿವೇಷನ್ನಿಂದ, ಎನ್ಸೈಮ್ಗಳ ಆ್ಯಕ್ಟಿವೇಷನ್ನಿಂದ ನಡೆಯುವಂಥ ಅತ್ಯಂತ ಸೂಕ್ಷ್ಮವಾದ ಒಂದು ಪ್ರಕ್ರಿಯೆ ಅಂತ ನಾವು ಹೇಳ್ಬೋದು. ಇದು ಸರಿಯಾಗಿ ನಡೆದರೆ ಅದು 1.5 ತಿಂಗಳು 2 ತಿಂಗಳ ಅವಧಿಯಲ್ಲಿ ಗಂಡು ಅಂತ ನಿರ್ಧಾರ ಆಗುತ್ತೆ. ಇದು 3 ತಿಂಗಳು ಅಂದರೆ 12 ವಾರಗಳಲ್ಲಿ ಇದು ಹೆಣ್ಣು ಅಂತ ನಿರ್ಧಾರ ಆಗುತ್ತೆ. ನಂತರ ಆ ಅಂಗಾಂಗಗಳು ಸರಿಯಾಗಿ ಅವು ಚೆನ್ನಾಗಿ ಡೆವಲಪ್ ಆಗುತ್ತೆ. ಇದು ಒಂದು ಲೆವೆಲ್ಗೆ ಡೆವಲಪ್ ಆಗೋಗಿರುತ್ತಲ್ಲ, ಅದ್ರ ಗ್ರೋತು, ಆ ಸೆಲ್ ಡಿಫ್ರೆನ್ಸಿಯೇಷನ್ನು ಅದೆಲ್ಲ ಆಗಿ ಅಲ್ಲಿಂದ ಈ ಒಂದು ಓವರಿಯಿಂದ ಎಸ್ಟ್ರೋಜನ್ ಹಾರ್ಮೋನು ಬಿಡುಗಡೆಯಾಗುತ್ತೆ, ಟೆಸ್ಟಿಸಿಂದ ಟೆಸ್ಟೋಸ್ಟಿರಾನ್ ಹಾರ್ಮೋನುಗಳು ಬಿಡುಗಡೆಯಾಗುತ್ತೆ. ಇದೆಲ್ಲ ಆಮೇಲೆ GnRH ಅಂತ ಹೈಪೋಥಲಾಮಸ್ಸಿಂದ ಬಿಡುಗಡೆ ಆಗುತ್ತೆ ಅನ್ನಲ್ಲ, ಅದು ಮಗುವಿನಲ್ಲೂ ಇರುತ್ತೆ, ಆದರೆ ತುಂಬ ಕಡಿಮೆ ಇರುತ್ತೆ. ತುಂಬ ಕಡಿಮೆ ಪ್ರಮಾಣದಲ್ಲಿ ಇರೋದರಿಂದ ಮಗು ಒಂದು ಹದಿಹರೆಯಕ್ಕೆ ಬರುವವರೆಗೂ GnRH ಹಾರ್ಮೋನು, ಆಮೇಲೆ ನಮ್ಮ ಪಿಟ್ಯೂಟರಿಯಿಂದ ಬಿಡುಗಡೆಯಾಗುವ ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನು, ಲ್ಯೂಟಿನೈಸಿಂಗ್ ಹಾರ್ಮೋನು ಕಡಿಮೆ ಇರೋದರಿಂದ ಸೆಕ್ಷುವಲ್ ಅರ್ಜ್ ಆಗಲಿ, ಸಣ್ಣ ಮಕ್ಕಳಿಗೆ ಅವರು ಮುಂದೆ ಯಾವ ಥರ ಡ್ರೆಸ್ ಹಾಕಿದ್ರೂ ಅವಕ್ಕೇನು ಅನಿಸೋಲ್ಲ. ಏನಕ್ಕೆ ಅಂದರೆ ಹಾರ್ಮೋನು ಪಲ್ಸೇಷನ್ ಇರೋದಿಲ್ಲ, ಕಡಿಮೆ. ಇದೆಲ್ಲ ಹಾರ್ಮೋನು ಯಾವುದೇ ಒಂದು ನೋಡಿದಾಗ ಆಸೆ ಬರೋದು, ಆಕರ್ಷಣೆ ಬರೋದು, ಆಮೇಲೆ ಕುತೂಹಲ, ಈ ಕುತೂಹಲ, ಆಕರ್ಷಣೆ, ಬಯಕೆ ಇವೆಲ್ಲ ಬರೋದು ಹಾರ್ಮೋನಿಂದನೇ. ಹಾಗಾಗಿ ಅದು ಮಕ್ಕಳಲ್ಲಿ ಅದು ತುಂಬ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ಹಾಗಾಗಿ ಏನಾಗುತ್ತೆ ಅಂದರೆ ಅವರಿಗೆ ಏನು ನೋಡಿದಾಗ ಏನು ಅನಿಸೋದಿಲ್ಲ. ಅದು ಒಂದು ಚೈಲ್ಡ್ಹುಡ್ ಅಂತೀವಿ, ಇನ್ನೋಸೆಂಟ್ ಅಂತೀವಿ, ಚೈಲ್ಡ್ಹುಡ್ ಅಂತೀವಿ, ಮಕ್ಕಳು ದೇವ್ರ ಸಮಾನ ಅಂತೀವಿ. ಏನಕ್ಕೆ ಅಂತಂದರೆ ಆ ಹಾರ್ಮೋನ್ಗಳದ್ದು ಯಾವುದೂ ಒಂದು ಏನು ವೇರಿಯೇಷನ್ ಆಗಿರೋದಿಲ್ಲ. ಇದು ಗಂಡು ಮತ್ತು ಹೆಣ್ಣು ಇದನ್ನು ನಿರ್ಧಾರ ಮಾಡೋದು ಜೀನ್ಸ್ಗಳು ಮತ್ತು ಈ ಹಾರ್ಮೋನ್ಸ್ಗಳು. ಎಸ್ ಮೇಡಮ್, ಒಂದು 2 ಪ್ರಶ್ನೆ ಕೇಳಬೇಕು ಅನ್ಕೊಂಡೆ. ಒಂದೇನೆಂದರೆ
ಗಂಡಿನಲ್ಲಿ 1.5 ತಿಂಗಳಲ್ಲಿ ಅಂತ ಹೇಳಿದ್ರಿ ನೀವು. ಹೌದು. ಮತ್ತು ಹೆಣ್ಣಿನಲ್ಲಿ 2 ತಿಂಗಳು 12 ವಾರ ಅಂತ ಹೇಳಿದ್ರಿ ನೀವು 12 ಅಲ್ವಾ? ಹಾಂ. ಯಾಕೆ ಡಿಲೇ? ಯಾಕೆ ಡಿಲೇ ಅಂತಂದರೆ ಕಾಯುತ್ತದು. SRY ಜೀನ್ ಏನಾದ್ರು ಇದೆಯಾ, ಇನ್ಸ್ಟ್ರಕ್ಷನ್ ಬರುತ್ತಾ ನಿಧಾನಕ್ಕೆ ಬರುತ್ತಾ ಅಂತ ಕಾಯ್ತಾ ಇರುತ್ತದು. ಬರದಿದ್ದ ಪಕ್ಷದಲ್ಲಿ ಇದಿಲ್ಲ, ಇನ್ಸ್ಟ್ರಕ್ಷನ್ ಬರಲ್ಲ ಇದು ಅಂತ ಅಂದ್ಕೊಂಡು ವಿಂಟ್ ಜೀನೇ ಆಕ್ಟಿವೇಟ್ ಆಗುತ್ತೆ. ಅದಕ್ಕೆ ಹೆಂಗಸರು ಅಂದರೆ ಡಿಫಾಲ್ಟ್. ಎಸ್, ನಾನು ಅದನ್ನೇ ಕೇಳಬೇಕು. ಅಂದರೆ ಭ್ರೂಣ ಆ್ಯಕ್ಚುಲಿ ಹೆಂಗಸಿಗೆ ರೆಡಿ ಆಗಿದೆ. ಹೆಂಗಸು ಗಂಡಸು ಎರಡೂ ಇದೆ. ಆದ್ರೆ ಗಂಡಸ ಆಗ್ಬೇಕಾದ್ರೆ ಅದಕ್ಕೆ ಇನ್ಸ್ಟ್ರಕ್ಷನ್ ಬೇಕು. ಏನು ಇನ್ಸ್ಟ್ರಕ್ಷನ್ ಬರಲ್ಲ ಅಂದ್ರೆ ಅದು ಹೆಣ್ಣಾಗೋದು. ಹೌದು. ಓಕೆ. ಬಹಳ ವಿಚಿತ್ರವಾಗಿ. ಹೌದು, ಬಹಳ ವಿಚಿತ್ರ ಮತ್ತು ಬಹಳ ವಿಶೇಷ. ಹಾಗಾಗಿ ಜನಸಾಮಾನ್ಯರು ಇದು ಒಂದು ಜೀವ ಹುಟ್ಟದು ಸಾಮಾನ್ಯದ ಸಂಗತಿ ಅಲ್ಲ. ಅದು ಪ್ರತಿ ಒಂದು ಅಂಗಾಂಗ, ಜನನೇಂದ್ರಿಯಗಳಾಗ್ಬೋದು, ಹೃದಯ ಆಗ್ಬೋದು, ಮೆದುಳು ಆಗ್ಬೋದು, ಒಳ ಜನನೇಂದ್ರಿಯಗಳು ಇವೆಲ್ಲ ಒಳ ಎಲ್ಲ ಸರಿಯಾಗಿ ಡೆವಲಪ್ ಆಗಬೇಕು ಅಂದರೆ ಆ ಗರ್ಭಾವಸ್ಥೆಯಲ್ಲಿ ಗರ್ಭಿಣಿ ತೆಗೆದುಕೊಳ್ಳುವಂತಹ ಒಂದು ಆರೈಕೆ ಇದೆಯಲ್ವಾ, ಕಾಷನ್ ಇದೆಯಲ್ಲ, ಅದು ತುಂಬಾ ಮುಖ್ಯ. ಅದು ಅಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಆವಾಗ ಈ ಜೀನ್ಗಳು ಆ್ಯಕ್ಟಿವೇಟ್ ಆಗಲ್ಲ, ಪಾತ್ವೆಗಳು ಆ್ಯಕ್ಟಿವೇಟ್ ಆಗಲ್ಲ, ಈ ಪ್ರೋಟೀನ್ಗಳು ಬಿಡುಗಡೆ ಆಗಲ್ಲ, ಹಾರ್ಮೋನ್ಸ್ಗಳು ಬಿಡುಗಡೆ ಆಗಲ್ಲ, ಬಹಳಷ್ಟು ತೊಂದರೆಗಳನ್ನು ನಾವು ನೋಡಬಹುದು. ನನಗೇನಂದರೆ ಒಂದು ಇದರಲ್ಲಿ ಮೊನ್ನೆ ನಾನು ಸದ್ಗುರು ಯಾರ್ದೊಂದು ವಿಡಿಯೋ ನೋಡ್ತಾ ಇದ್ದೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಒಳಗಡೆ ಇರುವಂಥ ಇಂಟೆಲಿಜೆನ್ಸ್ ಬಗ್ಗೆ ಮಾತಾಡ್ತಾ ಇದ್ರು. ಈಗ ನಾವು ಇಡ್ಲಿ ಬಗ್ಗೆ ಮಾತಾಡಿದ ಒಂದು ವಿಡಿಯೋ, ಇಡ್ಲಿ ತಿಂದ ಮೇಲೆ ಏನೆಲ್ಲ ಆಗುತ್ತೆ ಅಂತ ಹೇಳಿದ್ರು ನೀವು. ಆದರೆ ನಾವೇನು ಮಾಡಲ್ಲ, ಇಡ್ಲಿ ತಿನ್ನೋದಷ್ಟೇ ನಮ್ಮ ಕೆಲಸ. ಉಳಿದದ್ದೆಲ್ಲ ನಮ್ಮ ದೇಹದ ಒಳಗಡೆ ಇರುವಂಥ ರಚನೆಗಳು DNA ಎಲ್ಲದು ಕಂಪ್ಲೀಟ್ ನಮ್ಮ ಎಲ್ಲ ಕೆಲಸನೂ DNA ಮಾಡುತ್ತೆ. ಆ DNA ಇರುವಂತಹ ಆ ಇಂಟೆಲಿಜೆನ್ಸ್ ಇದೆಯಲ್ಲ, ಅದು ಕೂಡ ನಾವು ಕೊಟ್ಟಿಲ್ಲ, ನಮ್ಗೆ ಗೊತ್ತೇ ಇಲ್ಲ ಅದು ಇದೆ ಅಂತಾನೆ ಗೊತ್ತಿಲ್ಲ. ಸೊ ಆ ಇಂಟೆಲಿಜೆನ್ಸ್ ಏನಿದೆ ಅಲ್ವಾ, ಅಂದ್ರೆ ನಮ್ಮ ಒಳಗಡೆ ಇರುವಂತಹ ಇಂಟೆಲಿಜೆನ್ಸ್ಗೆ ಅದಕ್ಕೆ DNA ಅನ್ಬೋದು, ಬೇರೆ ಹೆಸರು ಅನ್ಬೋದು. ಆ ಇಂಟೆಲಿಜೆನ್ಸು ಸರಿಯಾಗಿ ಮಾಡಿದೆ ಅಂತೇಳಿ ನಾನು ಗಂಡಸಾಗಿದ್ದೀನಿ, ಮೇಡಮ್ ಹೆಂಗಸಾಗಿದ್ದಾರೆ, ಹಿಂಗೆಲ್ಲ ಆಗಿದ್ವಿ. ಆದರೆ ಆ ಇಂಟೆಲಿಜೆನ್ಸ್ ಎಲ್ಲೋ ಫಾಲ್ಟರ್ ಆದಾಗ, ಅಂದರೆ ಅದಕ್ಕೆ ತಬ್ಬಿಬ್ಬಾದಾಗ, ಮ್ಯೂಟೇಷನ್ ಅಂತೀವಿ ನಾವು, ಅದು ಯಾಕೆ ಹಂಗಾಗುತ್ತೆ ಅನ್ನೋದು ಪ್ರಶ್ನೆ. ಏನಕ್ಕೆ ಅಂತಂದರೆ ಇಲ್ಲಿ ಸಾಮಾನ್ಯವಾಗಿ ಜನರಲ್ ಆಗಿ ನಾನು ಹೇಳೋದಾದರೆ DNA ಮ್ಯೂಟೇಷನ್ಗಳು ಹೇಗಾಗುತ್ತೆ ಅಂತಂದರೆ ಮ್ಯೂಟಾಜೆನ್ಗಳಂತ ಇದೆ. ಮ್ಯೂಟಾಜೆನ್ ಅಂದರೆ ರೂಪಾಂತರವನ್ನು ಉಂಟು ಮಾಡುವ ಕಾಯಕಗಳು. ಯಾವ್ದ್ಯಾವುದು ರೂಪಾಂತರವನ್ನು ಉಂಟು ಮಾಡುವ ಕಾಯಕಗಳು ಅಂದರೆ ಎಕ್ಸ್ರೇಗಳು, ಈ ಗಾಮಾ ರೇಗಳು, ಆಲ್ಫಾ, ಬೀಟಾ, ಗಾಮಾ, ಎಕ್ಸ್ರೇ, ಅತಿ ನೇರಳೆ UV ರೇಗಳು, ಇವೆಲ್ಲ ಇದೆಯಲ್ಲ, ಇದೆಲ್ಲ ಏನು ಮಾಡುತ್ತೆ, DNA ಮ್ಯೂಟೇಷನ್ ಉಂಟು ಮಾಡುತ್ತೆ. ಒಂದು ಭೌತಿಕ ಕಾರಣಗಳು ಅಂತ ಹೇಳ್ತೀವಿ. ಎರಡನೆಯದು ರಾಸಾಯನಿಕ ಕಾರಣಗಳು, ರಾಸಾಯನಿಕ ಅಂಶಗಳು. ಬಹಳಷ್ಟು ಮ್ಯೂಟಾಜನು ನೀವು ಸುಮ್ಮನೆ ಗೂಗಲ್ ಮಾಡಿ, ನಾನು ಹೇಳೋದನ್ನ ನಿಮ್ಗೆ ಆಶ್ಚರ್ಯ ಅನಿಸಿದ್ರೆ ಸುಮ್ಮನೆ ಗೂಗಲ್ ಮಾಡಿ. ನಾವು ಬಳಸುವ ಕಲರಿಂಗ್ ಏಜೆಂಟ್ಗಳು ಬಹಳಷ್ಟು ಸಲ, ನಾನು ಅದಕ್ಕೋಸ್ಕರ ಹೇಳೋದು, ಹೊರಗಡೆ ತಿನ್ನುವುದನ್ನು ಕಮ್ಮಿ ಮಾಡಿ. ಮಕ್ಕಳಿಗೆ ನೀವೇನಾದರೂ ಹೊರಗಡೆ ತಿಂಡಿ ಕೊಡಿಸ್ತಾ ಇದ್ದೀರಾ ಅಂದರೆ ಒಂದು ಸಲ ಯೋಚನೆ, ಹೋಟೆಲ್ಗೆ ಹೋಗ್ತಾ ಇದ್ದೀವಿ, ಅಪರೂಪಕ್ಕೆ ಹೋಗಿ, ನಾನು ಹೇಳೋದು ಅಪರೂಪಕ್ಕೆ ಏನೂ ಆಗಲ್ಲ, ಏಕೆಂದರೆ ದೇಹಕ್ಕೆ ಅಂಥ ಒಂದು ಸಾಮರ್ಥ್ಯ ಇದೆ. ನಾವು ಸೇವಿಸುವ ವಿಷವನ್ನು ನಿರ್ವಿಷಯುಕ್ತ ಮಾಡುವ ಸಾಮರ್ಥ್ಯ ದೇಹಕ್ಕಿದೆ. ಹೊರಗಡೆ ನಾನು ತಿಂದಾಗ ಬೇಕಾದಷ್ಟು ವಿಷಗಳಿರುತ್ತೆ ಅದರಲ್ಲಿ, ಅದನ್ನು ನಿರ್ವಿಷಯುಕ್ತ ಮಾಡುವಂಥ ಒಂದು ಬಲವಾದ ಸಿಸ್ಟಮ್ ದೇಹದ ಒಳಗಡೆ ಇದೆ. ನೀವು ಪ್ರತಿದಿನ ಅದನ್ನೇ ಮಾಡ್ತಾ ಬಂದರೆ ಅವಾಗೇನಾಗುತ್ತೆ, ಆ ಸಿಸ್ಟಮು ಕೊಲ್ಯಾಪ್ಸ್ ಆಗುತ್ತೆ. ಇಲ್ಲೇನಾಗುತ್ತೆ, ಕಲರಿಂಗ್ ಏಜೆಂಟ್ಗಳು, ಕಲರ್ಸ್ಗಳು ಹಾಕಿರ್ತಾರೆ, ಎಲ್ಲ ಬೇಕ್ರಿ ಐಟಮ್ಗಳಿಗೂ ಕಲರ್ ಹಾಕಿರ್ತಾರೆ. ಹೊರಗಡೆ ಸೇವನೆ ಮಾಡುವ ಆಹಾರದಲ್ಲಿ ಕಲರ್ಸ್ಗಳನ್ನು ಆಕರ್ಷಣೆ, ಅಟ್ರ್ಯಾಕ್ಷನ್ನು, ಒಂದು ನೋಡೋಕ್ಕೆ ಚೆನ್ನಾಗಿ ಕಾಣಲಿ ಅನ್ನೋ ಕಾರಣಕ್ಕೆ ಕಲರ್ಸ್ಗಳಾಗ್ತಾರೆ. ಮನೇಲಿ ನಾವು ಯಾವುದೇ ಕಲರ್, ಅರಿಶಿನ ಒಂದೇ ಹಾಕೋದು, ಒಳ್ಳೆ ಅರಿಶಿನ ಇರುತ್ತದು, ಅದು ಬಿಟ್ಟರೆ ಇನ್ನು ಯಾವ ಕಲರ್ಗಳು ಹಾಕೋದಿಲ್ಲ ನಾವು. ಸಜ್ಜಿಗೆ, ಕೇಸರಿ ಬಾತ್ ಅಂತ ಹೊರಗಡೆ ತಿಂತೀವಿ, ಮನೇಲಿ ಸಜ್ಜಿಗೆ ಅದು ಕಲರ್ ಹಾಕೋದಿಲ್ಲ, ಅಲ್ಲಿ ಕೇಸರಿ ಬಣ್ಣ ಬರೋಕ್ಕೆ ಒಂದು ಕಲರ್ ಹಾಕಿರ್ತಾರೆ. ಈ ಕಲರಿಂಗ್ ಏಜೆಂಟ್ಗಳು ಮತ್ತು ಪ್ರಿಸರ್ವೇಟಿವ್ಗಳು. ಹೊರಗಡೆ ನೀವು ಸೇವಿಸುವ ಎಲ್ಲ ಆಹಾರ ಪದಾರ್ಥದಲ್ಲೂ ಪ್ರಿಸರ್ವೇಟಿವ್ ಇದ್ದೇ ಇರುತ್ತೆ. ಆದ ಕಾರಣ ಅದು ಎಷ್ಟು ದಿನ ಆದರೂ ಹಾಳಾಗೋದಿಲ್ಲ. ಮನೇಲಿರುವ ಪದಾರ್ಥಗಳು ಹಾಳಾಗೋದಕ್ಕೆ ನಾವು ಪ್ರಿಸರ್ವೇಟಿವ್ಗಳು ಹಾಕೋದಿಲ್ಲ. ಈಗ ಉಪ್ಪಿನಕಾಯಿ ಪ್ರೋಬಯಾಟಿಕ್, ಅದು ನಾನು ಎಲ್ಲ ಕಡೆ ಹೇಳ್ತೀನಿ ಉಪ್ಪಿನಕಾಯಿ ತಿನ್ನಿ ಅಂತ. ಆದರೆ ಮಾರ್ಕೆಟಲ್ಲಿ ಸಿಕ್ಕುವ ಉಪ್ಪಿನಕಾಯಿ ಇದೆಯಲ್ಲ, ಅದು ಹಾಳಾಗಬಾರ್ದು ಅಂತ ಪ್ರಿಸರ್ವೇಟಿವ್ ಹಾಕಿರ್ತಾರೆ. ಅಲ್ಲಿ ನಿಮಗೆ ಪ್ರೋಬಯಾಟಿಕ್ ಅಂಶದ ಜೊತೆಯಲ್ಲಿ ಪ್ರಿಸರ್ವೇಟಿವ್ ಮತ್ತು ಎಣ್ಣೆ, ಕಲರ್ಸ್ ಎಲ್ಲ ಸೇರಿ ನಿಮ್ಮ ದೇಹಕ್ಕೆ ಒಳ್ಳೇದು ಮಾಡೋ ಬದಲು ಇನ್ನೂ ಕೆಡದೆ ಮಾಡಿಬಿಡುತ್ತದೆ. ಈಗ ನೋಡಿ, ನಾನು ದಾಳಿಂಬೆ ಬಗ್ಗೆ ಹೇಳಿದ್ದೆ, ತುಂಬ ಒಳ್ಳೆಯದು ಅಂತ. ನಿಜ, ದಾಳಿಂಬೆ ತುಂಬ ಒಳ್ಳೆಯದು. ಆದರೆ ಅದಕ್ಕೆ ಚೆನ್ನಾಗಿ ನೀವು ಕೀಟನಾಶಕಗಳನ್ನು ಸುರಿದಿದ್ರೆ ನೀವು, ಅದು ನಮಗೆ ಒಳ್ಳೆಯದಾಗೋ ಬದಲು ಅದರಿಂದನೇ ನಮಗೆ ಕೆಟ್ಟದಾಗುತ್ತೆ. ಈ ರೀತಿ ಕಲರಿಂಗ್ ಏಜೆಂಟು,
ಪ್ರಿಸರ್ವೇಟಿವ್ ಎಲ್ಲ ಹೊರಗಡೆ ಆಹಾರ ಬೇಕ್ರಿ ಐಟಮ್ಗಳು ಬಿಸ್ಕೆಟ್ಸ್ಗಳಾಗ್ಬೋದು ಏನೇನು ನಾವು ಸೇವನೆ ಮಾಡ್ತೀವಿ ಪ್ರಿಸರ್ವೇಟಿವ್ಗಳು ಇದ್ದೇ ಇರುತ್ತೆ. ಆಮೇಲೆ ಈಗ ಹಿಟ್ಟುಗಳನ್ನು ನಾವು ತಗೊಳ್ತೀವಲ್ಲ, ಯಾವುದೇ ಬ್ರ್ಯಾಂಡ್ ಆಗಿರ್ಬೋದು, ಬಹಳಷ್ಟು ದಿನ ಈಗ ಮೊದಲೆಲ್ಲ ಏನು ಮಾಡ್ತಾಯಿದ್ರು, ಈಗಲೂ ನಮ್ಮ ಮನೇಲಿ ಗೋಧಿ ರಾಗಿ ಅಕ್ಕಿ ಎಲ್ಲದನ್ನು ನಾವು ಅಲ್ಲಿ ಮಿಲ್ಲಲ್ಲಿ ಕೊಟ್ಟು ಅದನ್ನು ಹಿಟ್ಟು ಮಾಡಿಸ್ತೀವಿ. ಯಾವುದು ರೆಡಿ ಯಾವತ್ತೂ ತರಲ್ಲ ನಾವು. ಅದ್ರ ಜೊತೆಗೆ ತುಂಬ ಎಲ್ಲ ಮಿಕ್ಸ್ ಮಾಡ್ತೀವಿ. ಸೋಯಾ ಅಂತೆ, ಉದ್ದು, ಮೆಂತ್ಯ ಇದೆಲ್ಲ ರಾಗಿ ಜೊತೆ ಮಿಕ್ಸ್ ಮಾಡಿ ಅದರಲ್ಲಿ ಮುದ್ದೆ ಮಾಡೋ ಅಂಥದ್ದು. ಅಂದರೆ ಎಲ್ಲ ನಮಗೆ ಗೊತ್ತಿರುತ್ತೆ ಏನೇನು ಪೌಷ್ಟಿಕದಾಯಕ ಅಂಶಗಳನ್ನು ಸೇರಿಸ್ಬೇಕು ಅಂತ. ನೀವು ಹೊರಗಡೆ ತರುವ ಒಂದು ಹಿಟ್ಟಿನಲ್ಲಿ ಏನಾಗಿರುತ್ತೆ, ಒಂದಷ್ಟು ಅದರಲ್ಲಿ ಪ್ರಿಸರ್ವೇಟಿವ್ಗಳು ಹಾಕಿರ್ತಾರೆ, ಕಾರಣ ಹುಳ ಬರಬಾರ್ದು ಅಂತ. ಅದರ ಜೊತೆಗೆ ಫುಡ್ ಎಡಿಟಿವ್ಗಳು, ಬಹಳಷ್ಟು ಹೊರಗಡೆ ಸೇವಿಸುವ ಆಹಾರದಲ್ಲಿ ಫುಡ್ ಎಡಿಟಿವ್ಸ್ ಅಂತೂ ಮೋಸ್ಟ್ ಡೇಂಜರಸ್. ಫುಡ್ ಎಡಿಟಿವ್ಸ್ ಅಂದರೆ ರುಚಿ ಕೊಡೋ ಅಂಥದ್ದು, ಅಜಿನೋಮೋಟೋ ಇಂಥದ್ದೆಲ್ಲ ಫುಡ್ ನಮ್ಮ ರುಚಿ ಕೊಡೋ ಅಂಥದ್ದು. ಅದಕ್ಕೆ ಮನೆ ಊಟ ಚೆನ್ನಾಗಿರಲ್ಲ, ಹೊರಗಡೆ ಊಟ ತುಂಬ ಚೆನ್ನಾಗಿರುತ್ತೆ, ಕಾರಣ ಫುಡ್ ಎಡಿಟಿವ್ಸ್ಗಳನ್ನು ಹಾಕಿರ್ತಾರೆ. ಅಂದರೆ ಮನೆ ಊಟ ತಿಂದ ತಕ್ಷಣ ರುಚಿಕರವಾಗಿದೆ ಅಂತ ಅನ್ಸಲ್ಲ, ಆರೋಗ್ಯಕ್ಕೆ ಒಳ್ಳೆಯದಾಗಿರುತ್ತೆ. ಇದನ್ನ ಸೂಪರ್ ನಾರ್ಮಲ್ ರಿವಾರ್ಡ್ ಅಂತ ಕರಿತೀವಿ ನಾವು. ಏನಕ್ಕೆ ಅಂತಂದರೆ ನಿಮಗೆ ಹೊರಗಡೆ ಒಂದ್ಸಲ ಅಭ್ಯಾಸ ಮಾಡಿದ್ರೆ ನೀವು ಯಾವ ಕಾರಣಕ್ಕೂ ಮನೇಲಿ ತಿನ್ನೋಕ್ಕಾಗೋದೇ ಇಲ್ಲ, ನಿಮಗೆ ಅದು ರುಚಿ ಅಂತಲೂ ಅನ್ಸೋದಿಲ್ಲ. ಏಕೆಂತಂದರೆ ಹೊರಗಡೆ ನಿಮಗೆ ಅತಿಯಾಗಿ ಎಣ್ಣೆ, ಅತಿಯಾಗಿ ಮಸಾಲೆ, ಅತಿಯಾಗಿ ಉಪ್ಪು, ಸಕ್ಕರೆ, ಕೊಬ್ಬು ಹಾಕಿ ಮಾಡಿರ್ತಾರೆ. ಮನೇಲಿ ಎಲ್ಲ ಮಾನಿಟ್ರ್ ಮಾಡಿರ್ತೀವಿ ನಾವು. ಅದು ಅಡುಗೆಯವರು ಏನಾದ್ರು ಮಾಡಿದಾಗ ಸುರಿತಾರೆ ಅವರು ಚೆನ್ನಾಗಿರಲಿ ಅಂತ. ಮನೆಯವರೇ ಮಾಡಿದಾಗ ಏನಾಗುತ್ತೆ ಅಂದರೆ ಎಲ್ಲಾದ್ರೂ ಒಂದು ಕಂಟ್ರೋಲ್ ಇರುತ್ತೆ. ಹಾಗಾಗಿ ಇವುಗಳು, ಈ ಕೀಟನಾಶಕಗಳು ಇದೆಯಲ್ಲ ಇವೆಲ್ಲ ಮ್ಯೂಟಾಜನ್ ಅಂತ ಕರಿತೀವಿ. ಇವುಗಳಿಂದನೇ DNA ರೂಪಾಂತರ ಆಗಿ, ಯಾವುದರಿಂದ ಆಗಿದೆ ಗೊತ್ತಿಲ್ಲ, ಒಟ್ಟಿನಲ್ಲಿ DNA ರೂಪಾಂತರವನ್ನು ಮಾಡುವಂತಹ ಅಂಶಗಳು ಇದು. ಬಟ್ DNA ರೂಪಾಂತರ ಆಗೋದು ಅಂತಂದರೆ ಈಗ ಈ ಪ್ರೊಸೆಸ್ ಟೈಮಲ್ಲಿ ಅದು ಏನು ಅಂದರೆ ಡಿಜನರೇಟ್ ಆಗುತ್ತೆ, ಅದಕ್ಕೆ ಅದೇ ಕಾರಣನಾ? ಈ ಥರದ ಹೊರಗಿನ ಅಂಶಗಳೇ ಮುಖ್ಯವಾಗಿ ಕಾರಣ. ಇದರಲ್ಲಿ ಏನಾಗುತ್ತೆ ಅಂದರೆ, ಈಗ DNA ಒಂದು ಮೆಸೇಜ್ ಇದೆ ಅಂತ ಇಟ್ಕೊಳ್ಳಿ. ಈಗ ಡಾಗ್ ಅಂತ ಒಂದು ಮೆಸೇಜ್ ಇದೆ, ಡಾಗ್ ಅಂತ ಅಲ್ವಾ. ಈ ರೂಪಾಂತರ ಆದಾಗ G ಫಸ್ಟ್ ಬಂದು GOD ಆಗ್ಬಿಡ್ಬೋದು, ಗಾಡ್ ಆಗೋಯ್ತಲ್ಲ ಅವಾಗ. ಅದು ಏನು ಬಿಡುಗಡೆ ಮಾಡಬೇಕು ಆ ಪ್ರೋಟೀನ್ ಬದಲು ಇನ್ನೊಂದು ಪ್ರೋಟೀನ್. ಈಗ ನಾನು ಹೇಳಿದೆ ವಿಂಟ್ ಅಂತ ಒಂದು ಜೀನು. ವಿಂಟ್ ಜೀನಲ್ಲಿ ಮ್ಯೂಟೇಷನ್ ಆದರೆ ಅದು ಯಾವ ಪ್ರೋಟೀನನ್ನು ಬಿಡುಗಡೆ ಮಾಡಬೇಕು ಅದರ ಬದಲು ಬೇರೆದು ಮಾಡುತ್ತೆ. ಬೇರೆದು ಮಾಡಿದಾಗ ಫಾಕ್ಸ್ ಜೀನ್ ಆ್ಯಕ್ಟಿವೇಟೇ ಆಗೋದಿಲ್ಲ. ಫಾಕ್ಸ್ ಜೀನ್ ಆ್ಯಕ್ಟಿವೇಟ್ ಆಗಿದ್ರೆ ವಿಂಟ್ ಜೀನೇ ಬಿಡುಗಡೆ ಮಾಡಿರೋ ಪ್ರೋಟೀನ್ ಬೇಕಲ್ಲಿಗೆ. ಅದು ಬಿಡುಗಡೆ ಆಗದಿದ್ದಾಗ ಫಾಕ್ಸ್ ಜೀನ್ ಆ್ಯಕ್ಟಿವೇಟ್ ಆಗಲ್ಲ, ಓವರಿನೇ ಡೆವಲಪ್ ಆಗೋದಿಲ್ಲ. ಈಗ ಕೆಲವೊಂದು ಹಾರ್ಮೋನ್ಗಳು ಬಿಡುಗಡೆ ಆಗಬೇಕು. ನಾನು ಹೇಳಿದೆ ಆ್ಯಂಟಿ ಮುಲ್ಲೇರಿಯನ್ ಹಾರ್ಮೋನಿಗೆ ಸರಿಯಾಗಿ ಒಂದು ಇನ್ಸ್ಟ್ರಕ್ಷನ್ ಬೇಕು. ಇನ್ಸ್ಟ್ರಕ್ಷನ್ನು ಒಂದು ಜೀನ್ ಕೊಡುತ್ತೆ. ಆ ಜೀನು ಅಲ್ಲಿ ಇಲ್ಲ ಅಂದ ಪಕ್ಷದಲ್ಲಿ ಏನಾಗುತ್ತೆ, ಆ್ಯಂಟಿ ಮುಲ್ಲೇರಿಯನ್ ಹಾರ್ಮೋನ್ ಬಿಡುಗಡೆ ಆಗಲ್ಲ. ಅಂದರೆ ಸರಿಯಾದ ಟೈಮಲ್ಲಿ ಸರಿಯಾದ ಮೆಸೇಜ್ ಬರಬೇಕು. ಮೆಸೇಜ್ ಇನ್ಫಾರ್ಮೇಷನ್ ಬಂದಾಗ ಸರಿಯಾದ ಪ್ರೋಟೀನು, ಸರಿಯಾದ ಹಾರ್ಮೋನು, ಸರಿಯಾದ ಎನ್ಸೈಮ್ ಕಿಣ್ವ ಇದ್ದರೆ, ಅದಕ್ಕೆ ನಾನು ಹೇಳೋದು ದೇಹ ಬ್ರಹ್ಮಾಂಡ. ಇದಕ್ಕಿನ್ನ ಆಶ್ಚರ್ಯ ಇನ್ನು ಯಾವುದೂ ಇಲ್ಲ. ನಾವು ಏನೇನೋ ಆಶ್ಚರ್ಯಗಳು ಹೇಳ್ತೀವಲ್ಲ, ಇದಕ್ಕಿನ್ನ ಆಶ್ಚರ್ಯ ಯಾವುದೂ ಇಲ್ಲ.